ವೆಲ್, ಯಾವುದೇ ಇನ್ವೆಸ್ಟ್ಮೆಂಟನ್ನು ನಾವು ಮಾಡಲಿ, ಅದು ಸ್ಟಾಕ್ಸ್ ಇರ್ಬೋದು ಅಥವಾ ಎಸ್ಪೆಷಲಿ ಸ್ಟಾಕ್ಸ್ ಅಂತ ಅನ್ಕೊಳ್ಳೋಣ, ಜಾಸ್ತಿ ರಿಸ್ಕ್ ಇರುತ್ತೆ, ಜಾಸ್ತಿ ರಿವಾರ್ಡ್ ಪೊಟೆನ್ಷಿಯಲ್ ಇರುತ್ತೆ. ಪ್ರಾಬ್ಲಮ್ ಏನು ಅಂತಂದರೆ, ಯಾವ ಆ್ಯಂಗಲ್ಗಳಲ್ಲಿ ಎಸ್ಪೆಷಲಿ ಸ್ಟಾಕ್ಸ್ಗಳನ್ನ ಪಿಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನೆಲ್ಲ ಪಾಯಿಂಟರ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು ಅನ್ನೋದರಲ್ಲಿ ಮೋಸ್ಟ್ ಆಫ್ ದ ಜನಗಳು ಫೇಲ್ ಆಗ್ತಾರೆ. ಇವತ್ತಿನ ವಿಡಿಯೋ ಮೂಲಕ 5 ಇಂಪಾರ್ಟೆಂಟ್ ಪಾಯಿಂಟರ್ಸ್ಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ಟಾಕ್ ಪಿಕ್ಕಿಂಗ್ ಸಮಯದಲ್ಲಿ, ಸ್ಟಾಕ್ಗಳನ್ನ ಪಿಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನೆಲ್ಲ ಗಮನ ಹರಿಸಬೇಕಾಗುತ್ತೆ ಅಥವಾ ಎಲ್ಲಿ ಮಿಸ್ಟೇಕ್ಸ್ಗಳಾಗುತ್ತೆ, ಅದರ ಸೊಲ್ಯೂಷನ್ಸ್ಗಳೇನು ಅಂತಕ್ಕಂಥ ಪಾಯಿಂಟರ್ಸ್ಗಳನ್ನು ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ, ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದರೆ. ಯಾವುದೇ ಒಂದು ಇನ್ವೆಸ್ಟ್ಮೆಂಟನ್ನು ನೀವು ಸ್ಟಾರ್ಟ್ ಮಾಡಬೇಕು, ನಿಮ್ಮ ಜರ್ನಿಯನ್ನು ಇವತ್ತಿಂದಾನೆ ಅಂತ ಅಂದರೆ ಯು ನೀಡ್ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್. ಈ ಒಂದು ವಿಚಾರವಾಗಿ JM ಫೈನಾನ್ಷಿಯಲ್ಸ್ನವರು ಆಫರ್ ಮಾಡ್ತಾ ಇರತಕ್ಕಂತಹ ಬ್ಲಿಂಕ್ಎಕ್ಸ್ ಪ್ಲಾಟ್ಫಾರ್ಮನ್ನು ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಇನ್ಫಾರ್ಮ್ಡ್ ಡಿಸಿಷನ್ಸ್ಗಳನ್ನ ನಿಮಗೆ ತಗೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ಕಾಲಕಾಲಕ್ಕೆ ಅವ್ರ ಕಡೆಯಿಂದ ರಿಸರ್ಚ್ ಟಿಪ್ಸ್ಗಳನ್ನು, ಹಾಗೆ ರಿಸರ್ಚ್ ಡೀಟೇಲ್ಸ್ಗಳನ್ನ, ಇಂಡಿವಿಜುವಲ್ ಸ್ಟಾಕ್ಸ್ಗಳ ಬಗ್ಗೆ ಇರ್ಬೋದು ಅಥವಾ ಮಾರ್ಕೆಟಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನು ಕಾಲಕಾಲಕ್ಕೆ ರಿಪೋರ್ಟ್ಸ್ಗಳ ಮೂಲಕ ಯೂಸರ್ಸ್ಗಳಿಗೆ ತಲುಪಿಸ್ತಾರೆ. ಎಲ್ಲಿ ಬೈ ಮಾಡಬೇಕು, ಯಾವ ರೀತಿಯಾದಂಥ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ರೀತಿ ಸ್ಟಾಪ್ ಲಾಸ್ ಅನ್ನು ಇಟ್ಕೊಳ್ಬೇಕು, ಈ ರೀತಿಯಾದಂತಹ ಡೀಟೇಲ್ಡ್ ರಿಸರ್ಚ್ ರಿಪೋರ್ಟ್ ಅನ್ನ ಇವ್ರ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಹೊಸ ಯೂಸರ್ಸ್ ಗಳು ಏನಾದರೂ ಎನ್ರೋಲ್ ಆಗ್ತಕ್ಕಂಥವ್ರಿಗೆ 2 ತಿಂಗಳ ಟ್ರಯಲ್ ಪ್ಲಾನ್ ಅನ್ನ ಇವ್ರ ಕಡೆಯಿಂದ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಝೀರೋ ಬ್ರೋಕರೇಜ್ ಅನ್ನ ಎನಿ ಸೆಗ್ಮೆಂಟ್ ನೀವು ಅಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದ್ರೆ, ಇಂಟ್ರಾಡೇ ಇರ್ಬೋದು, ಪೊಸಿಷನಲ್ ಇರ್ಬೋದು, ಡೆಲಿವರಿ ಇರ್ಬೋದು, ಅಥವಾ ಯಾವುದೇ ಸೆಗ್ಮೆಂಟ್ ಅಲ್ಲೂ ಕೂಡ ಟ್ರೇಡ್ ಅನ್ನು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಕಂಪ್ಲೀಟ್ ಝೀರೋ ಬ್ರೋಕರೇಜ್ ಅನ್ನ ನೀವು ಆಸ್ ಅ ನ್ಯೂ ಯೂಸರ್ ಪಡಿಬಹುದು ಮೊದಲನೇ 2 ತಿಂಗಳಿಗೆ. ಇನ್ ಕೇಸ್ ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಇವರ ಫ್ಲಾಶ್ ಟ್ರೇಡ್ ಫೀಚರ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದು. ಓಪನ್ ಇಂಟ್ರೆಸ್ಟ್ ಗಳ ಮೂಲಕ ಆಕ್ಟಿವ್ ಓಪನ್ ಇಂಟ್ರೆಸ್ಟ್ ಇರತಕ್ಕಂಥದ್ದು, ಮ್ಯಾಕ್ಸಿಮಮ್ ಓಪನ್ ಇಂಟ್ರೆಸ್ಟ್, ವಾಲ್ಯೂಮ್ಸ್ ಗಳ ಬಗ್ಗೆ, ಈ ರೀತಿ ಡಿಫರೆಂಟ್ ಟೆಕ್ನಿಕಲ್ ಅಂಡ್ ಫಂಡಮೆಂಟಲ್ ಸ್ಕ್ರೀನರ್ಸ್ ಗಳನ್ನ ವಿತ್ ಇನ್ ದ ಆಪ್ ಅನ್ನು ನೀವು ಎಕ್ಸೆಸ್ ಮಾಡಬಹುದು. ಅಲ್ಲಿಂದಾನೇ ಆರ್ಡರ್ ಕೂಡ ಪ್ಲೇಸ್ ಮಾಡಬಹುದು ಒಂದೇ ಕ್ಲಿಕ್ ಅಲ್ಲಿ. ಆ ರೀತಿಯಂತ ಅಡ್ವಾನ್ಸ್ ಫೀಚರ್ಸ್ ಹಾಗೆ ಯೂಸರ್ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್ ಅನ್ನ ಇವತ್ತಿನ ಕಾಲಕ್ಕೆ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಆಸಕ್ತಿ ಇರತಕ್ಕಂಥವರು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಈ ವಿಡಿಯೋ ಆದ್ಮೇಲೆ ನೀವು ಚೆಕ್ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಆಸಕ್ತಿ ಇದೆ ಅಂತಂದ್ರೆ ಮೊದಲನೇ 2 ತಿಂಗಳು ಕಂಪ್ಲೀಟ್ಲಿ ಝೀರೋ ಬ್ರೋಕರೇಜ್ ಅನ್ನ ನೀವು ತಗೊಳ್ಬಹುದು ಆಸ್ ಅ ಟ್ರಯಲ್ ಪ್ಲಾನ್. ಮೊದಲನೆಯ ಇಂಪಾರ್ಟೆಂಟ್ ಮಿಸ್ಟೇಕ್ ತುಂಬಾ ಜನಗಳು ಮಾಡ್ತಕ್ಕಂಥದ್ದು, ಯೂಶಲಿ ಸ್ಟಾಕ್ ಮಾರ್ಕೆಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಹ್ಯೂಜ್ ಅಮೌಂಟ್ ಅನ್ನ ಒಂದೇ ಸತಿ ಇನ್ವೆಸ್ಟ್ ಮಾಡಲ್ಲ ಜನಗಳು. ಸೊ ಸಮ್ ಅಮೌಂಟ್ ಅನ್ನ ಚೆಕ್ ಮಾಡ್ತಾರೆ, ವಿಚ್ ಇಸ್ ಅ ಗುಡ್ ಥಿಂಗ್. ಬಟ್ ಕಾನ್ಸೆಪ್ಟ್ ಏನಂದ್ರೆ, ಇಲ್ಲಿ ಕಡಿಮೆ ಪ್ರೈಸ್ಗೆ ಅವೈಲೇಬಲ್ ಇರೋ ಸ್ಟಾಕ್ಸ್ ಅಥವಾ ETF ಬೆಟರ್ ಸ್ಟಾಕ್ಸ್ ಅಂತಕ್ಕಂತಹ ಒಂದು ಥಾಟ್ ಪ್ರೊಸೆಸ್ ನಮಗಿರುತ್ತೆ, ಅಥವಾ ಇನ್ವೆಸ್ಟ್ಮೆಂಟ್ ಬೆಟರ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡು. ಬಟ್ ದೇರ್ ಇಸ್ ಅ ಬಿಗ್ ಡಿಫರೆನ್ಸ್ ಕಡಿಮೆ ಬೆಲೆ ಇರೋದಕ್ಕೂ ಅಥವಾ ಕಡಿಮೆ ಮೌಲ್ಯ ಇರೋದಕ್ಕೂ. ಪ್ರೈಸ್ಗೆ ಹಾಗೆ ಮೌಲ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು ಫೋನ್ ಇದೆ, ಈ ಫೋನಿನ ಬೆಲೆ 50,000 ಅಂತ ಅನ್ಕೊಳ್ಳೋಣ. ಬಟ್ ಆ್ಯಕ್ಚುಯಲ್ ಮೌಲ್ಯ ಇದ್ರದ್ದು 80,000 ಆಗಿರ್ಬೋದು. ನನಗೆ 50,000ಕ್ಕೆ ಸಿಗ್ತಾ ಇದೆ ಅಂತ ಅಂದರೆ 30,000 ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ನಾನು. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್. ಬೇಸಿಕಲಿ ಯಾವುದೇ ಒಂದು ಸ್ಟಾಕ್ಸನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಅಥವಾ ಸ್ಟಾಕಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಅದರ ನಿಜವಾದ ಮೌಲ್ಯ ಏನು. ಸೊ ಪ್ರೈಸನ್ನು ನೋಡಿ, ಈಗ ಫಾರ್ ಎಕ್ಸಾಂಪಲ್ MRF ಶೇರ್ನ ತಗೊಳ್ಳೋಣ. 1.5 ಲಕ್ಷ ನಡೀತಾ ಇದೆ ಶೇರ್. 1.5 ಲಕ್ಷಕ್ಕಿಂತ ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ನಿಮಗೆ MRF ಅಲ್ಲಿ ಅಂದರೆ ಅಷ್ಟು ಅಮೌಂಟ್ ಬೇಕೇ ಬೇಕು, ಮಿನಿಮಮ್ ಇನ್ವೆಸ್ಟ್ಮೆಂಟ್. ಅದರರ್ಥ ಅದು ಕಾಸ್ಟ್ಲಿ ಅಂತ ಅಲ್ಲ, ಅಂದ್ರೆ ಇನ್ ದ ಸೆನ್ಸ್ ಇನ್ ಟರ್ಮ್ಸ್ ಆಫ್ ದ ಪ್ರೈಸ್, ಎಸ್ ನಿಮಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಜಾಸ್ತಿ ಬೇಕಾಗಿದೆ, ಬಟ್ ಅದರ ವ್ಯಾಲ್ಯೂ ಏನಿದೆಯೋ ಅದು ಡೆರೈವ್ ಆಗ್ತಕ್ಕಂಥದ್ದು ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಂದ. ಅಟ್ ದ ಸೇಮ್ ಟೈಮ್ ಅದರ ಇನ್ಕಮ್ ಇಂದ, ಯಾವ ರೀತಿ ಕಂಪನಿ ಇನ್ಕಮ್ ಜನರೇಟ್ ಮಾಡ್ತಾ ಇದೆ, ರೆವೆನ್ಯೂಸ್ಗಳು ಯಾವ ರೀತಿ ಗ್ರೋತ್ ಆಗ್ತಾ ಇದೆ, ಮಲ್ಟಿಪಲ್ ಆಸ್ಪೆಕ್ಟ್ಸ್ಗಳು ಬರುತ್ತೆ. ಸೊ ಬೇಸಿಕಲಿ ಬರೀ ಪ್ರೈಸನ್ನು ನೋಡ್ತಕ್ಕಂಥದ್ದು ತುಂಬಾ ಮಿಸ್ಟೇಕ್ ಆಗುತ್ತೆ ನಮ್ದು. ಈಗ 10 ರೂಪಾಯಿ ಯಾವುದೋ ಒಂದು XYZ ಸ್ಟಾಕ್ ಇದೆ, ಅದು ಬೆಟರ್ ಸ್ಟಾಕ್ ನನಗೆ, ಬಿಕಾಸ್ ನನ್ನ ಹತ್ರ ಕಡಿಮೆ ಅಮೌಂಟ್ ಇದೆ, ಅದರಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ಬೋದು. 10 ರೂಪಾಯಿ ಇರೋದು 8 ರೂಪಾಯಿಗೆ 5 ರೂಪಾಯಿಗೂ ಹೋಗ್ಬೋದು. ಸೊ ಯಾವುದೇ ಒಂದು ಸಿಚುವೇಶನ್ ಕೂಡ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಮೊದಲನೇದಾಗಿ ಬರೀ ಪ್ರೈಸ್ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಅದರ ಹಿಂದೆ ಇರತಕ್ಕಂತಹ ಲಾಜಿಕ್, ಒಂದು ಬಿಸ್ನೆಸ್ ಏನ್ ಮಾಡ್ತಾ ಇದೆ, ಬಿಸ್ನೆಸ್ಸಿನ ಲಾಜಿಕ್ ಏನು, ಯಾವ ರೀತಿಯಾದಂತಹ ಒಂದು ಐಡಿಯಾ ಇಟ್ಕೊಂಡು ಅವ್ರು ಬಿಸ್ನೆಸ್ ಅನ್ನ ರನ್ ಮಾಡ್ತಿದ್ದಾರೆ. ತುಂಬಾ ರಾಕೆಟ್ ಸೈನ್ಸ್ ಏನಲ್ಲ, ಬೇಸಿಕ್ ಡೀಟೇಲ್ಸ್ ಗಳನ್ನ ನೋಡೋದ್ರ ಮೂಲಕನೂ ಕೂಡ ಒಂದು ಬಿಸ್ನೆಸ್ ಅನ್ನ ಅನಲೈಸ್ ಈಸಿಯಾಗಿ ಮಾಡಬಹುದು. ಅವು ಇವತ್ತಿನ ಜನರೇಷನ್ಗೆ AI ಅದೆಲ್ಲ ಬಂದಿರತಕ್ಕಂಥದ್ದು ಆಬ್ವಿಯಸ್ಲಿ ನಮಗೆಲ್ಲ ಒಂಥರ ಮೇಜರ್ ಅಡ್ವಾಂಟೇಜಸ್ ಆಗುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಎಫಿಷಿಯೆಂಟ್ ಆಗಿ ನಾವು ಒಂದು ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಬೋದು. ಪಾಯಿಂಟ್ ಈಸ್, ಜಸ್ಟ್ ಬೆಲೆಯನ್ನು ನೋಡಿ ನಾವು ಇನ್ವೆಸ್ಟ್ ಮಾಡಬಾರ್ದು, ಸ್ಟಾಕ್ ಪಿಕ್ ಮಾಡಬಾರ್ದು. ಸ್ಟಾಕ್ ಪಿಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡೀಟೇಲ್ಡ್ ಅನಾಲಿಸಿಸ್, ಬಿಸ್ನೆಸ್ ಅನಾಲಿಸಿಸ್ ಇರ್ಬೋದು, ಕಾಂಪಿಟೇಟರ್ ಅನಾಲಿಸಿಸ್ ಇರ್ಬೋದು, ಹಾಗೆ ಅವರ ಫಂಡಮೆಂಟಲ್ಸ್ಗಳಿರ್ಬೋದು, ಫಂಡಮೆಂಟಲ್ ರೇಷಿಯೋಸ್ಗಳು ಬರುತ್ತೆ. ಇದ್ರ ಬಗ್ಗೆನೂ ಕೂಡ ನಾವು ಸಪರೇಟ್ ವಿಡಿಯೋದಲ್ಲಿ ಮಾತಾಡಿದ್ದೀವಿ ಲಾಸ್ಟಲ್ಲಿ. ಆಸಕ್ತಿ ಇರ್ತಕ್ಕಂಥವ್ರು ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಬಟ್ ಓವರ್ ಆಲ್ ಒಂದು ಬಿಸ್ನೆಸ್ ಅನ್ನು ಅನಲೈಸ್ ಮಾಡಿ ನಿಮ್ಮ ಒಂದು ಕಂಫರ್ಟಬಿಲಿಟಿಗೆ ಅದಿದೆ ಅಥವಾ ಎಸ್ ಇಟ್ ಮೇಕ್ ಸೆನ್ಸ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಬಂದಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ, ಜಸ್ಟ್ ನಾಟ್ ಬೇಸ್ಡ್ ಆನ್ ದ ಪ್ರೈಸ್. ಎರಡನೆಯ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಸ್ಟೋರೀಸ್ಗಳನ್ನ ನಾವು ಬೈ ಮಾಡ್ತೀವಿ. ಇನ್ ದ ಸೆನ್ಸ್, ಈಗ
ರೂಮರ್ಸ್ಗಳು ನ್ಯೂಸಲ್ಲಿ ಅದು ಬಂತು ಇದು ಬಂತು, ನಾನು ಹೇಳೋದೇ ಬೇಡ, ತುಂಬ ಎಕ್ಸಾಂಪಲ್ಸ್ಗಳಿದೆ. ಎಸ್ಪೆಷಲಿ ಮೋಸ್ಟ್ ಆಫ್ ದ IPOಸ್ಗಳು ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥದ್ದು ತುಂಬ ಹೈಪನ್ನು ಕೊಡುತ್ತೆ. ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇ ಬಿ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನೇನೋ, ಮೇ ಬಿ ಅವಕಾಶ ಮಿಸ್ ಆಗಿಬಿಡುತ್ತೇನೋ ನಮಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬರೀ ರೂಮರ್ಸ್ಗಳ ಬೇಸಿಸಲ್ಲಿ ಅಥವಾ ಸ್ಟೋರಿ ಬೇಸಿಸಲ್ಲಿ ಯಾರೊಬ್ಬರು ಒಂದು ಫ್ರೆಂಡ್ ಹತ್ರ ಹೇಳಿದ್ರು, ಏಯ್ ಸ್ಟಾಕ್ ನೆಕ್ಸ್ಟ್ ಟೆಸ್ಲಾ ಆಗಿಬಿಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಇಂಡಿಯಾದಲ್ಲಿ ಅಂತಕ್ಕಂಥ ಒಂದು ಬೇಸಿಸಲ್ಲಿ ನೋಷನ್ ಅಥವಾ ಒಂದು ಬಿಲೀಫ್ ಏನಿದೆಯೋ ಆ ಒಂದು ಬಿಲೀಫನ್ನು ನಾವು ಬ್ಲೈಂಡ್ ಆಗಿ ತೊಗೊಂಡ್ಬಿಡ್ತೀವಿ, ಅದರ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಆ್ಯಂಡ್ ಈ ರೀತಿಯಾಗಿ ನಾವು ಮಾಡ್ತೀವಿ ಅಂತಂದರೆ ಒಂದು ನಮಗೆ ಪರ್ಸನಲ್ ಕನ್ವಿಕ್ಷನ್ ಅಂತ ಹೇಳ್ತೀವಿ, ಇನ್ ದ ಸೆನ್ಸ್ ಪರ್ಸನಲ್ ಕಾನ್ಫಿಡೆನ್ಸ್ ಇರಲ್ಲ ಆ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ. ಎರಡನೇದು, ಆ ಪರ್ಸನಲ್ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಲಾಂಗ್ ಟರ್ಮ್ಗೆ ಅದನ್ನು ಹೋಲ್ಡ್ ಮಾಡ್ತಕ್ಕಂಥ ಒಂದು ಎಬಿಲಿಟಿನೇ ನಮ್ಮಲ್ಲಿರಲ್ಲ. ಇನ್ ಬಿಟ್ವೀನ್ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಸಿನ್ಸ್ ಫಸ್ಟ್ ಲೆವೆಲಲ್ಲೇ ನಮಗೆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅದನ್ನು ರ್ಯಾಂಡಮ್ ಆಗಿ ನಾವು ಹ್ಯಾಂಡಲ್ ಮಾಡ್ತೀವಿ. ಆ್ಯಂಡ್ ಇನ್ಫ್ಯಾಕ್ಟ್ 95% ಜನಗಳು ಅವರ ಇನ್ವೆಸ್ಟ್ಮೆಂಟ್ಸ್ಗಳನ್ನ ನೋಡ್ತಾರೆ ಅಂತ ಅಂದರೆ ಏನಕ್ಕೆ ಅವ್ರು ಇನ್ವೆಸ್ಟ್ ಆಗಿದ್ದಾರೆ, ಯಾವಾಗ ಅವರ ಇನ್ವೆಸ್ಟ್ಮೆಂಟಿಂದ ಹೊರಗಡೆಗೆ ಬರಬೇಕು, ಈ ಎಲ್ಲ ಪ್ಲಾನ್ ಇಲ್ಲದೇನೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಈಸ್ ದ ಮೇಜರ್ ಇಶ್ಯೂ. ಎಸ್ಪೆಷಲಿ ಸ್ಟಾಕ್ಸ್ಗಳಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟನ್ನು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಆದಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ತುಂಬ ಮ್ಯಾಟರ್ ಆಗುತ್ತೆ ಸ್ಟಾಕ್ಸ್ಗಳಲ್ಲಿ. ಬಿಕಾಸ್ ಡೈವರ್ಸಿಫಿಕೇಶನ್ ಇರಲ್ಲ. ಸೊ ಈಗ ETF ಮ್ಯೂಚುವಲ್ ಫಂಡ್ಸ್ಗಳೆಲ್ಲ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ 30-40 ಕಂಪನೀಸ್ಗಳಿರುತ್ತೆ. ಒಂದು ಹೆಚ್ಚು ಕಡಿಮೆ ಆದ್ರೂ ಇನ್ನೊಂದು ಮ್ಯಾನೇಜ್ ಆಗುತ್ತೆ. ಬಟ್ ಸ್ಟಾಕ್ಸ್ ಹಾಗಲ್ಲ. ಎಸ್ಪೆಷಲಿ 5-6 ಸ್ಟಾಕ್ಸ್ಗಳು ಈ ರೀತಿ ಕಾನ್ಸಂಟ್ರೇಟೆಡ್ ವೇದಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಗ್ರೋತ್ ಪೊಟೆನ್ಷಿಯಲ್ ಇದೆ, ಗ್ರೋತ್ ಬರುತ್ತೆ ಇಲ್ಲ ಅಂತಲ್ಲ. ಬಟ್ ಏನಕ್ಕೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ಅದರಿಂದ ಹೊರಗಡೆಗೆ ಬರಬೇಕು, ಯಾವ ರೀಸನ್ಸ್ಗಳನ್ನ ಅಥವಾ ಕಾಲಕ್ಕೆ ಏನೇನೆಲ್ಲ ನಾನು ಟ್ರ್ಯಾಕ್ ಮಾಡಬೇಕು ಆ ಬಿಸ್ನೆಸ್ಸಲ್ಲಿ, ಇದರ ಬಗ್ಗೆ ಕ್ಲಾರಿಟಿ ನಮ್ಗೆ ಇರಬೇಕಾಗುತ್ತೆ. ಜಸ್ಟ್ ಆಸ್ಕ್ ದಿಸ್ ಕ್ವಶನ್, ಯಾವುದೇ ಒಂದು ಸ್ಟಾಕ್ ನಿಮ್ಮ ಹತ್ರ ಇವಾಗಿದೆ ಅಂತಂದ್ರೂ ಕೂಡ, ಯಾರೇ ಏನೇ ಹೇಳಿದ್ರು ಕೂಡ ಆ ಸ್ಟಾಕನ್ನು ನಾನು ನನ್ನ ಒಂದು ಬೇಸಿಸಲ್ಲಿ, ನನ್ನ ಒಂದು ಅನಾಲಿಸಿಸ್ ಬೇಸಿಸಲ್ಲಿ ನಾನು ಅದನ್ನು ಹೋಲ್ಡ್ ಮಾಡೋಕ್ಕೆ ರೆಡಿ ಇದ್ದೀನ. ಇಫ್ ಯುವರ್ ಆನ್ಸರ್ ಈಸ್ ನೋ, ಕಣ್ಣು ಮುಚ್ಕೊಂಡು ಆ ಒಂದು ಇನ್ವೆಸ್ಟ್ಮೆಂಟನ್ನು ಎಕ್ಸಿಟ್ ಆಗ್ತಕ್ಕಂಥದ್ದು ಸೂಕ್ತ. ಬಿಕಾಸ್ ಹ್ಯಾವಿಂಗ್ ನೋ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥದ್ದೇ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್ ಮಾರ್ಕೆಟಲ್ಲಿ, ಎಸ್ಪೆಷಲಿ ಸ್ಟಾಕ್ಸ್ಗಳ ಇನ್ವೆಸ್ಟ್ಮೆಂಟಲ್ಲಿ ಬಂದಾಗ. ಸೊ ಹಾಗಾಗಿ ನಿಮಗೆ ಕ್ಲಾರಿಟಿ ಇಲ್ವಾ ಆ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ, ಕಣ್ಣು ಮುಚ್ಕೊಂಡು ಅದನ್ನು ಎಕ್ಸಿಟ್ ಆಗಿ ಏನು ಮಾಡ್ಬೋದು, ಅದೇ ಅಮೌಂಟನ್ನು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋಸ್ಗಳು, ಸಪೋಸ್ ನಿಮ್ಗೆ ಕ್ಲಾರಿಟಿನೆಲ್ಲ ಕಂಪ್ಲೀಟ್ ಬಿಗಿನರ್ ಇದ್ದೀರಾ ಅಂತಂದರೆ ಇಂಡೆಕ್ಸ್ ಫಂಡ್ಗಳಿರ್ಬೋದು, ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು, ಅದರಲ್ಲಿ ಡೈವರ್ಸಿಫೈ ಮಾಡ್ತಕ್ಕಂಥದ್ದು ಸೂಕ್ತ. ಎಸ್, ಸ್ಟಾಕ್ಸ್ಗಳಷ್ಟು ರಿಟರ್ನ್ ಬರದೇ ಇರ್ಬೋದು ನಿಮಗೆ, ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಯಿಂದ ನೋಡ್ತೀರಾ ಅಂತಂದರೆ ಸೇಫರ್ ವೇದಲ್ಲಿ ಅಪ್ರೋಚ್ ಇರುತ್ತೆ. ಅಟ್ಲೀಸ್ಟ್ ನಿಮ್ಮ ಕ್ಯಾಪಿಟಲ್ ಉಳ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಆ ರೀತಿಯಂತಹ ಸಂದರ್ಭದಲ್ಲಿ. ನಂಬರ್ 3, ತುಂಬಾ ಒಂದು ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ವೆಸ್ಟಿಂಗ್ ಸಮಯದಲ್ಲಿ ನಾವು ನಮಗೆ ಆ ಒಂದು ಬಿಸ್ನೆಸ್ ಬಗ್ಗೆ ಐಡಿಯಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು XYZ ಶೇರ್ ಇದೆ, ನಮ್ಮ ಸುತ್ತಮುತ್ತ ನಾವು ಯೂಸ್ ಮಾಡ್ತಾ ಇರತಕ್ಕಂಥ ಪ್ರಾಡಕ್ಟ್ಸ್ಗಳು ಅಥವಾ ನಾವು ಆ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀವೋ, ಅಟ್ಲೀಸ್ಟ್ ಆ ಒಂದು ನೇಮನ್ನು ಕೇಳಿದ್ದೀವಿ ನಾವು, ಅಥವಾ ಅದ್ರ ಬಗ್ಗೆ ನನಗೆ ಗೊತ್ತಿದೆ, ಅದ್ರ ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತಿದ್ದೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಇರೋ ಕಾನ್ಫಿಡೆನ್ಸೇ ಬೇರೆ. ಇನ್ನೊಂದು ಕಡೆಯಿಂದ ಏನೂ ಗೊತ್ತಿಲ್ಲಪ್ಪ, ಆ ಶೇರ್ ಎಲ್ಲಿದು ಎತ್ತದ್ದು ಅಂತ ಗೊತ್ತಿಲ್ಲ, ತುಂಬ ರ್ಯಾಂಡಮ್ ಶೇರ್ಸ್ಗಳು ಇವತ್ತಿನ ಕಾಲಕ್ಕೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ತುಂಬ ಜನಗಳು ರಿಟರ್ನ್ ಬಂದ್ಬಿಡುತ್ತೆ ಶಾರ್ಟ್ ಟರ್ಮಲ್ಲಿ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಬಟ್ ಕ್ಲಾರಿಟಿ ಇಟ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ದ ಬ್ರ್ಯಾಂಡ್ ಪ್ರೆಸೆನ್ಸ್. ಆ ಕಂಪನಿ ಪ್ರಾಡಕ್ಟ್ಸ್ ಏನು, ಸರ್ವಿಸಸ್ಗಳೇನು, ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅದನ್ನ ಫ್ಯೂಚರ್ ಫೋರ್ಕಾಸ್ಟ್ ಏನಿರುತ್ತೆ, ಇಂಡಸ್ಟ್ರಿ ಅನಾಲಿಸಿಸ್ ಏನು ಹೇಳುತ್ತೆ, ಇಂಡಸ್ಟ್ರಿ ಪ್ರಕಾರ ಯಾವ ರೀತಿ ಗ್ರೋತ್ ಪೊಟೆನ್ಷಿಯಲ್ಸ್ಗಳಿದೆ, ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಸ್ಟಾಕ್ಸ್ಗಳಲ್ಲಿ. ರ್ಯಾಂಡಮ್ಲಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಬೆಟರ್ ಟು ಅವಾಯ್ಡ್, ಅಥವಾ ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತಂದರೆ ಬೆಟರ್ ಟು ಎಕ್ಸಿಟ್. ಎಮೋಷನಲ್ ಬಾಂಡೇಜ್, ಬೇಸಿಕಲಿ ಯಾವುದೇ ಒಂದು ಸ್ಟಾಕ್ಸನ್ನ ಜೊತೆಗೆ ನಾವು ಮದುವೆ ಆಗ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆ ವಿಚಾರ ಅಲ್ಲ. ಬಿಕಾಸ್ ಸ್ಟಾಕ್ಸ್ ಅಂತಕ್ಕಂಥದ್ದು ಒಂದು ಇನ್ವೆಸ್ಟ್ಮೆಂಟ್. ಸೊ ಅದು ಯಾವ ಸ್ಟಾಕಿಂದ ಬರುತ್ತೆ, ಯಾವ ಬ್ರ್ಯಾಂಡಿಂದ ಬರುತ್ತೆ, ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಎಂಡ್ ಆಫ್ ದ ಡೇ ನಮಗೆ ಅದರಿಂದ ಪ್ರಾಫಿಟ್ ಬರ್ತಾ ಇದೆಯಾ ಅಷ್ಟೇ ಕ್ವಶನ್ ಆಗ್ತಕ್ಕಂಥದ್ದು. ಬಟ್ ಸುಮಾರು ಜನಗಳು ನಾವು ಯಾವ ರೀತಿ ಅಂತ ಅಂದರೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಕ್ಲಾರಿಟಿ ಇಲ್ಲದೆ ಇನ್ವೆಸ್ಟ್ ಮಾಡ್ತೀವಿ, ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್, ಈ ಇನ್ವೆಸ್ಟ್ ಮಾಡಿರೋದ್ರಲ್ಲೇ ರಿಕವರಿ ಮಾಡಬೇಕು, ಇನ್ವೆಸ್ಟ್ ಮಾಡಿರೋದ್ರಿಂದನೇ ನನಗೆ ದುಡ್ಡು ಬರಬೇಕು, ಲಾಸಲ್ಲಿದೆಲ್ವಾ ಎಕ್ಸಿಟ್ ಹೆಂಗಾಗ್ಬಿಡಲಿ, ನಾನು ಪ್ರಾಫಿಟಲ್ಲಿದೆಲ್ವಾ ಇನ್ನೂ ಪ್ರಾಫಿಟ್ ಬರುತ್ತೇನೋ, ಈ ರೀತಿಯಾಗಿ ಬೇರೆಯನ್ನ ಅವಕಾಶಗಳಿದ್ರೂ ಕೂಡ, ಬೇರೆ ಹೊರಗಡೆಗೆ ಅವಕಾಶಗಳಿದ್ರೂ ಕೂಡ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಆಲ್ರೆಡಿ ಹೋಲ್ಡ್ ಮಾಡಿರ್ತಕ್ಕಂಥದ್ದು, ಅಥವಾ ಆಲ್ರೆಡಿ ನಮಗೇನೋ ಒಂದು ನೋಷನ್ ಇದೆ, ಬಯಾಸ್ ಇದೆ, ಈ ಬ್ರ್ಯಾಂಡ್ ನಾನು ಕೇಳಿದ್ದೀನಿ ಇದನ್ನೇ ಬೈ ಮಾಡಬೇಕು ಅಂತ. ನಾನು ಹೆಸರು ತೊಗೊಳಕ್ಕೆ ಹೋಗಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ಸ್, ತುಂಬ ಫೇಮಸ್ ಬ್ರ್ಯಾಂಡ್ಸ್, ಬಟ್ 30-40% ಕ್ರ್ಯಾಶ್ ಆಗಿದೆ ಲಾಸ್ಟ್ 1 ವರ್ಷದಲ್ಲಿ, ಇನ್ನೂ ಕೂಡ ರಿಕವರಿ ಆಗಿಲ್ಲ. ಆ ರೀತಿಯಾದಂಥ ಇನ್ಸಿಡೆಂಟ್ಸ್ಗಳು ಸುಮಾರು ಇರುತ್ತೆ. ಸೊ ಹಾಗಾಗಿ ಬ್ರ್ಯಾಂಡೇ ಇರಲಿ ಅಥವಾ ಒಂದು ಕಂಪ್ನಿನೇ ಇರಲಿ, ಅದ್ರ ಜೊತೆ ನಮ್ಮ ಎಮೋಷನ್ಸ್ನ ಅಟ್ಯಾಚ್ ಮಾಡಿಕೊಂಡು ಡಿಸಿಷನ್ಸ್ಗಳನ್ನ ತಗೊಳ್ಳೋ ಬದಲು ರ್ಯಾಷನಲ್ ಆಗಿ ಬಿಸ್ನೆಸ್ ಹಿಂಗಿದೆ, ಈ ರೀತಿಯಾಗಿ ವರ್ಕ್ ಆಗ್ತಿದೆ, ಈ ಥರ ಫೋರ್ಕಾಸ್ಟ್ ಇದೆ, ಈ ರೀತಿಯಾದಂತಹ ಒಂದು ವಿಚಾರಗಳು ನಡೀತಾ ಇದೆ ಮಾರ್ಕೆಟಲ್ಲಿ, ಇವ್ರಿಗೆ ಈ ಥರ ಕ್ಲೈಂಟ್ಸ್ ಇದ್ದಾರೆ, ಈ ಕ್ಲೈಂಟ್ಸ್ ಈ ರೀತಿಯಾಗಿ ಸರ್ವೈವ್ ಆಗ್ತಾರೆ, ಅಥವಾ ಆದರೆ ಯಾವ ರೀತಿಯಾದಂತಹ ರಿಸ್ಕ್ ಇದೆ, ರಿವಾರ್ಡ್ ಇದೆ, ಸ್ಟ್ರೆಂತ್ಸ್ ಇದೆ, ಇವರಿಗೆ ವೀಕ್ನೆಸ್ ಇದೆ, ಈ ರೀತಿಯಾದಂಥ ಮಲ್ಟಿಪಲ್ ಪಾಯಿಂಟರ್ಸ್ಗಳನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಸ್ಟಾಕ್ಸ್ಗಳ ಸ್ಪೆಸಿಫಿಕ್ ಆಗಿ ನಾವು ನೋಡ್ತೀವಿ ಅಂತಂದರೆ ಹಾಫ್ ಕುಕ್ಡ್ ನಾಲೆಜ್ ಅಂತ ಹೇಳ್ಬೋದು. ಬೇಸಿಕಲಿ ಸ್ಟಾಕ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಸ್ಟಾಕ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದರೆ, ಈಗ
ಐಡಿಯಲಿ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ರೀತಿ ನೋಡಿ ಲಾಸ್ಟ್ 1 ವರ್ಷದಲ್ಲಿ ಬೆಟರ್ ಪರ್ಫಾರ್ಮ್ ಆಗಿರೋ ಸ್ಟಾಕ್ಸ್ಗಳು ಯಾವುದು, 1 ವರ್ಷದಲ್ಲಿ 100% ರಿಟರ್ನ್ ಕೊಟ್ಟಿದೆ ಅದು, ನಾನು ಇನ್ವೆಸ್ಟ್ ಮಾಡಿಬಿಡಬೇಕು ಇದರಲ್ಲಿ. ಸೊ ಬರೀ ಪ್ರೈಸಿನ ರಿಟರ್ನನ್ನು ಮಾತ್ರ ನಾವು ನೋಡ್ತಾ ಇರ್ತೀವಿ. ಅದ್ರ ಹಿಂದೆ ಅದು ಏನಕ್ಕೆ ಆ ರೀತಿಯಾಗಿ ಮೂವ್ ಆಗಿದೆ, ಅದರ ಬಿಹೇವಿಯರ್ ಏನು. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು 30-40% ಮೇಲೆ ಹೋಗಿದೆ, ಇಲ್ಲ ಅಂತಲ್ಲ. ಬಟ್ ಬಿದ್ದಾಗ ಯಾವ ರೀತಿಯಾಗಿ ಬಿಹೇವಿಯರ್ ಇದೆ ಅದರದ್ದು, ಅದನ್ನು ಕೂಡ ನಾವು ಅನಲೈಸ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ನಿಕಲಿ ಬೀಟಾ ಅಂತ ಹೇಳ್ತಾರೆ ಅಥವಾ ವಾಲಟಿಲಿಟಿ ಆಫ್ ದ ಸ್ಟಾಕ್ ಅಂತ ಹೇಳ್ತಾರೆ. ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಕ್ವಶನ್, ಆ ವಾಲಟಿಲಿಟಿ ಏನಿದೆಯೋ, ಏರುಪೇರಿನ ಗತಿಗಳೇನಿದೆಯೋ ಅದು ನನಗೆ ಅಡ್ಜಸ್ಟಬಲ್ ಇದೆಯಾ ಅಥವಾ ನಾನು ಅದಕ್ಕೆ ಕಂಫರ್ಟಬಲ್ ಆಗಿದ್ದೀನಾ, ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2, ಎಸ್ ಕಂಫರ್ಟಬಲ್ ಇದೆ ಅಂತಂದ್ರೂ ಕೂಡ ಹೋಲ್ಡಿಂಗ್ ಪೀರಿಯಡ್ ಎಷ್ಟು ದಿನ ತೊಗೊಳ್ಬೋದು. 2 ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಬರುತ್ತೆ ಇಲ್ಲಿ. ಒಂದು ಮನಿ ಡ್ರಾಡೌನ್ ಅಂತ ಹೇಳ್ತೀವಿ ನಾವು. ಅಂದರೆ ನೀವು ₹100 ಇನ್ವೆಸ್ಟ್ ಮಾಡಿದಿರಿ ಸ್ಟಾಕಲ್ಲಿ, ಅದು ₹80 ಬರ್ಬೋದು, ₹70 ಬರ್ಬೋದು, ₹50 ಬರ್ಬೋದು, ಇನ್ಫ್ಯಾಕ್ಟ್ ಝೀರೋನೂ ಆಗ್ಬೋದು. ಸೊ ಈ ರೀತಿಯಾದಂಥ ಒಂದು ಪೊಟೆನ್ಷಿಯಲ್, ಇದನ್ನು ಮನಿ ಡ್ರಾಡೌನ್ ಅಂತ ಹೇಳ್ತಾರೆ. ಬಟ್ ಮೋಸ್ಟ್ ಪೇನ್ಫುಲ್ ಆ್ಯಂಡ್ ಮೋಸ್ಟ್ ಪ್ರಾಬ್ಲಮೆಟಿಕ್ ಇರತಕ್ಕಂಥದ್ದು ಎಲ್ಲಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ₹100 ಇನ್ವೆಸ್ಟ್ ಮಾಡಿದಿರಿ, ಅದು ₹80 ಅಥವಾ ₹70 ಬಂದಿದೆ ಅಂತ ಅನ್ಕೊಳ್ಳೋಣ. ನೀವು ಇನ್ನೂ ಬುಕ್ ಮಾಡಿಲ್ಲ ಲಾಸನ್ನು, ಬಿಸ್ನೆಸ್ ಮೇಲೆ ಕಾನ್ಫಿಡೆನ್ಸ್ ಇದೆ ನಿಮಗೆ, ವೆರಿ ಗುಡ್, ನಾನು ಹೋಲ್ಡ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಇದೆ. ಬಟ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತಂದರೆ, ಈಗ 100ರಿಂದ 70ಕ್ಕೆ ಬಂದಿದೆ, ₹70 ಮತ್ತೆ ₹100 ಹೋಗೋಕ್ಕೆ ಟೈಮ್ ಎಷ್ಟು ತೊಗೊಳುತ್ತೆ ಅಂತಕ್ಕಂಥ ಒಂದು ವಿಚಾರ. ಇದನ್ನು ಟೈಮ್ ಡ್ರಾಡೌನ್ ಅಂತ ಹೇಳ್ತಾರೆ ಟೆಕ್ನಿಕಲಿ. ಸಿಂಪಲ್ ಸೆನ್ಸ್, ರಿಕವರಿ ಪೀರಿಯಡ್ ಎಷ್ಟಿದೆ, ಆ ರಿಕವರಿ ಪೀರಿಯಡಲ್ಲಿ ನಿಮ್ಮ ಕನ್ವಿಕ್ಷನ್ ಬಹಳನೇ ಶೇಕ್ ಆಗುತ್ತೆ ಅಥವಾ ಕಾನ್ಫಿಡೆನ್ಸ್ ಬಹಳನೇ ಶೇಕ್ ಆಗುತ್ತೆ. ಸೊ ಹಾಗಾಗಿನೇ ಕಂಪ್ಲೀಟ್ ಕ್ಲಾರಿಟಿ ಬಿಸ್ನೆಸ್ದು ಇಟ್ಕೊಂಡು ಮುಂದೆ ಬರೀತಕ್ಕಂಥದ್ದು ಸೂಕ್ತ. ಎರಡನೇದು ಇಂಪಾರ್ಟೆಂಟ್ ಪಾಯಿಂಟು, ಯಾವುದೇ ಒಂದು ಸ್ಟಾಕ್ಗೂ ಕೂಡ ಹಿಸ್ಟರಿಕಲಿ ಅದರದ್ದೇ ಆದಂಥ ಒಂದು ಬಿಹೇವಿಯರ್ ಇರುತ್ತೆ. ಒಂದು ಸ್ಟಾಕ್ ಬರೀ 10-15% ವಾಲಟಿಲಿಟಿಲಿ ಡೀಸೆಂಟ್ ಗ್ರೋತ್ ಅನ್ನ ಕಾಣ್ತಾ ಇರುತ್ತೆ, ಇನ್ನೊಂದು 30-40% ಸುಮ್ಮನೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಬಟ್ ರಿಟರ್ನ್ ಕೂಡ ಅದೇ ರೀತಿ ಜನರೇಟ್ ಆಗ್ತಾ ಇರುತ್ತೆ. ಸೊ ಈ ಸಿನಾರಿಯೋಸ್ಗಳಿಗೆ ಪ್ರಿಪೇರ್ ಆಗಿ ನಾವು ಹೆಜ್ಜೆ ಇಡ್ತೀವಿ ಅಂತಂದ್ರೆ, ಆ ಥರ ಸಿಚುವೇಶನ್ಸ್ಗಳು ಬಂದರೆ, ಸಪೋಸ್ ರಿಪೀಟ್ ಆದರೆ ಫ್ಯೂಚರಲ್ಲಿ ನಾವು ಸರ್ವೈವ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಇನ್ವೆಸ್ಟ್ಮೆಂಟ್ ಈಸ್ ಆಲ್ ಅಬೌಟ್ ಸರ್ವೈವಲ್. ನೀವು ಎಷ್ಟು ಲಾಂಗರ್ ಟರ್ಮ್ಗೆ ಸರ್ವೈವ್ ಆಗಿದ್ದೀರಾ ಅಂತಕ್ಕಂಥದ್ದು ತುಂಬ ಮ್ಯಾಟರ್ ಆಗುತ್ತೆ. ಇಫ್ ಯು ಕ್ಯಾನ್ ಸರ್ವೈವ್ ದ ವರ್ಸ್ಟನ್ನು ನೀವು ಸರ್ವೈವ್ ಆಗೋಕ್ಕಾದ್ರೆ, ವಾಟ್ ರಿಮೀನ್ಸ್ ಇಸ್ ದ ಬೆಸ್ಟ್. ಏನು ಉಳ್ಕೊಳ್ಳುತ್ತೋ ಅದೇ ಬೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ ಇನ್ ಆಲ್ ಸಮರಿಯಾಗಿ ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ಸ್ಟಾಕ್, ಎಸ್ಪೆಷಲಿ ಸ್ಟಾಕ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ, ಮಲ್ಟಿಪಲ್ ಆಂಗಲ್ಸ್ಗಳಿಂದ ಒಂದು ವ್ಯೂ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ಟಾಕ್ ಏನು ಮಾಡ್ತಿದೆ, ಅವರ ಬಿಸ್ನೆಸ್ ಏರಿಯಾ ಏನು, ಯಾವ ರೀತಿಯಾದಂತಹ ಒಂದು ಎಕ್ಸ್ಪರ್ಟೀಸ್ ಅನ್ನು ಅವ್ರು ಹೊಂದಿದ್ದಾರೆ, ಅವರ ಕ್ಲೈಂಟ್ಸ್ಗಳು ಯಾರು, ಅಥವಾ ಬಿಸ್ನೆಸ್ ಯಾವ ರೀತಿ ಆಪರೇಟ್ ಆಗ್ತಾ ಇದೆ, ಬಿಸ್ನೆಸ್ಸಿನ ಓವರ್ ಆಲ್ ಇಲ್ಲಿವರೆಗೂ ಆಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದರೆ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಆಪರ್ಚುನಿಟಿ ಏನಿದೆ, ಅವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ರಿಸ್ಕ್ಗಳು ಬರ್ಬೋದು ಹೊರಗಡೆಯಿಂದ, ಇದನ್ನು ಕೂಡ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅವ್ರದ್ದು, ಈ ಎಲ್ಲ ಪಾಯಿಂಟರ್ಸ್ಗಳನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ನಿಮಗೆ ಇದ್ರ ಬಗ್ಗೆ ಕಲಿಯೋ ಆಸಕ್ತಿ ಇದೆ ಅಂತಂದ್ರೆ ಕಮೆಂಟಲ್ಲಿ ತಿಳಿಸಿ. ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜಾಸ್ತಿ ಕಮೆಂಟ್ಸ್ಗಳು ಬಂದರೆ, ನಿಮ್ಮ ಆಸಕ್ತಿ ಇದೆ ಅಂತಂದ್ರೆ ಡೆಫಿನೆಟ್ಲಿ ಒಂದು ಡೀಟೇಲ್ಡ್ ಟ್ಯುಟೋರಿಯಲ್ನ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಮಾಡೋಣ ಅನ್ನೋ ಪ್ಲಾನ್ ಇದೆ ನಮಗೆ. ಬಟ್ ನಿಮ್ಮ ಆಸಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಲಿಂಕೆಕ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಆಸಕ್ತಿ ಇರ್ತಕ್ಕಂಥವ್ರು ಚೆಕ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. 2 ಮಂತಿನ ಫ್ರೀ ಬ್ರೋಕರೇಜ್ ಅನ್ನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.